ಟೇಬಲ್ ರೋಸ್ ಹೂವಿನ ಸೀಸನ್ ಇರೋದ್ರಿಂದ ಸುಮಾರು ಹೂಗಳು ಅರಳುತ್ತೆ. ಇವತ್ತು ಬಿಳಿ ಬಣ್ಣ ಮತ್ತು ಗುಲಾಬಿ ಬಣ್ಣ ಹೂಗಳು ಅರಳಿದೆ ಅಂದರೆ ಮಾರನೇ ದಿನ ಯಾವ ಹೂ ಅರಳುತ್ತೆ ಅಂತ ನಾನು ತುಂಬ ಕಾಯ್ತಾ ಇರ್ತೀನಿ. ಮೊದಲಿಗೆ ಯಾವ್ಯಾವ ಹೂಗಳು ಅರಳಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನಮ್ಮ ತಾರಸಿ ತೋಟದಲ್ಲಿ ಬಿಡೋ ಅಂತ ಎಲ್ಲ ಹೂಗಳಂದ್ರೆ ನನಗಿಷ್ಟ. ಅದರೊಳಗೆ ವಿಶೇಷವಾದ ಹೂ ಅಂದರೆ ಇದೇ ನೋಡಿ. ಇವತ್ತಂತೂ ಸುಮಾರು ವೆರೈಟಿ ಹೂಗಳು ಅರಳಿದೆ. ಬನ್ನಿ ನೋಡೋಣ. ಕೆಲವು ಗಿಡಗಳಲ್ಲಿ ಯಾವ ಥರ ಗೊತ್ತಾ, ಹೂಗಳೇ ಬಿಟ್ಟಿರಲ್ಲ, ಈಗೀಗ ಆರಂಭ ಆಗ್ತಾ ಇದೆ. ಇದೊಂದು, ಮತ್ತು ಇಲ್ಲಿ ನೋಡಿ ಗುಲಾಬಿ ಬಣ್ಣದ ದಾಸವಾಳ ಹೂ. ಈ ಸೀಸನ್ದು ಮೊದಲನೇ ಹೂ ಇದು. ತುಂಬಾ ಸುಂದರವಾದ ಹೂ. ಬಣ್ಣದ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬಾ ಇಷ್ಟ. ಗೊಂಚಲಲ್ಲಿ ಬಿಡೋ ಹೂ ಅಂದರೆ ನಿತ್ಯ ಮಲ್ಲಿಗೆ. ಸಂಜೆ ಆಗ್ತಾ ಇದ್ದಂಗೆ ಅರಳಕ್ಕೆ ಶುರು ಆಗುತ್ತೆ. ಮಾರನೇ ದಿನ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಇದು ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ. ದಾಸವಾಳ ಹೂ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಇದಕ್ಕೆ ಕೆಲವೊಬ್ಬರು ಪಂಚಮುಖಿ ದಾಸವಾಳನೂ ಅಂತಾರೆ. ನಾನಂತೂ ಇದನ್ನು ಮಲ್ಟಿಪೆಟಲ್ ದಾಸವಾಳನೇ ಅನ್ನೋದು. ಇನ್ನೊಂದು ಹೂ ತೋರಿಸ್ತೀನಿ ನೋಡಿ. ಇದ್ರ ಹೆಸರು ಹನಿಸಕಲ್ ಅಂತ. ಇವತ್ತು ಬಿಳಿ ಬಣ್ಣ, ಮಾರನೇ ದಿನ ನೋಡೋ ಅಷ್ಟರಲ್ಲಿ ಇದು ಹರ್ಷ ಬಣ್ಣಕ್ಕೆ ತಿರುಗಿರುತ್ತೆ. ತಾರಸಿ ತೋಟಕ್ಕೆ ಬರ್ತಾ ಇರೋಂಗೆ ಮೊದಲು ಕಾಣಿಸೋದು ಇದೇ ಹೂ. ಇದ್ರ ಸುವಾಸನೆ ತಗೊಂಡೆ ನಾನು ಮುಂದೆ ಹೋಗೋದು. ಇನ್ನೂ ಎಷ್ಟೊಂದು ಮೊಗ್ಗೆಲ್ಲ ಇದೆ ನೋಡಿ. ಬಿಳಿ ದಾಸವಾಳ ಹೂ ಅಂತೂ ದಿನ ಬಿಡುತ್ತೆ. ನಾನು ಇದನ್ನು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ. ಅಷ್ಟರೊಳಗೆ ನನಗೆ ಚಿಟ್ಟೆಗಳು ಕಾಣಿಸ್ಕೊಂಡು, ಒಂದು ಚಿಟ್ಟೆ ಹಾರ್ತಾ ಇರುತ್ತೆ, ಅದರಿಂದ ಇನ್ನೊಂದು ಹುಡಿಕೊಂಡು ಬರುತ್ತೆ. ಒಂದೇ ಬಣ್ಣದ್ದು 2 ಥರ ಚಿಟ್ಟೆ ಎಲ್ಲಿಂದ ಬರುತ್ತೋ ದೇವ್ರಿಗೆ ಗೊತ್ತು. ಇದು ಆ ಕಡೆ ಹೋಗ್ತಾ ಇದ್ದಂಗೆ ಒಂದು ಕಡೆಯಿಂದ ಇನ್ನೊಂದು ಪಕ್ಷಿ ಬಂತು. ದಾಸವಾಳ ಹೂಗಳು ಇಲ್ಲಿ ಇರಲಿಲ್ಲ ಅಂದರೆ ಈ ಪಕ್ಷಿ ಬರ್ತಿತ್ತಾ? ಅಯ್ಯೋ ಪಾಪದು. ಇನ್ನಾಗಲೂ ಇದೇ ಪಕ್ಷಿ ಈ ಥರ ಬರುತ್ತೆ, ರಸ ಕುಡಿಯುತ್ತೆ, ಹಾರ್ಕೊಂಡು ಹೋಗುತ್ತೆ. ಇಲ್ಲ, ಡೈಲಿ ಸೇಮ್ ಬರ್ಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ವೆರೈಟಿ ಇದೇನೆ. ಇಲ್ಲಿ ಕೆಳಗಡೆನೂ ಹೂ ಬಿಟ್ಟಿರಬೇಕು. ನೋಡಿದ್ರಲ್ಲ, ಒಂದು ಹೂನು ಬಿಟ್ಟಿಲ್ಲ. ಇದು ಗಾರ್ಲಿಕ್ ವೈನ್. ಬಳ್ಳಿ ಉದ್ದಕ್ಕೂ ಬೆಳ್ಕೊಂಡು ಹೋಗಿದೆ. ಗಮನ ಕೊಟ್ಟು ನೋಡಿದ್ಕೆ ಇದ್ರೊಳಗೆ ಸಣ್ಣ ಸಣ್ಣ ಮೊಗ್ಗೆಲ್ಲ ಕಾಣಿಸೋಕ್ಕೆ ಶುರು ಆಯಿತು. ಇನ್ನೇನು ಇನ್ಮೇಲೆ ಇದ್ರೊಳಗೆ ಹೂಗಳೆಲ್ಲ ಬಿಡೋಕ್ಕೆ ಶುರು ಆಗುತ್ತೆ. ಈಗ ಗೋಡೆ ಖಾಲಿ ಖಾಲಿ ಕಾಣಿಸ್ತಾ ಇದೆಯಲ್ಲ, ಇನ್ನು ಸ್ವಲ್ಪ ದಿನಕ್ಕೆ ಇದು ಹೂಗಳಿಂದ ತುಂಬ್ಕೊಂಡಿರುತ್ತೆ. ಬೇಸಿಗೆಗಾಲದ ಹೂವೆಲ್ಲ ಚೆನ್ನಾಗಿ ಬಿಡಬೇಕು, ಆದರೆ ವೆದರ್ ಈ ಥರ ಇದ್ದರೆ ಹೂಗಳು ಹೇಗೆ ಬಿಡುತ್ತೆ ಹೇಳಿ. ನೋಡಿ ಎಷ್ಟು ಮೋಡಗಳಿದೆ. ಮಳೆಗಾಲದ ಹೂಗಳಂದರೆ ರೇನ್ ಲಿಲ್ಲಿ, ಆದರೆ ಇದು 4-5 ಬಿಟ್ಟು ಸುಮ್ಮನಾಗುತ್ತೆ. ರೋಜಾ ಹೂನು ಸ್ವಲ್ಪ ಸ್ವಲ್ಪ ಬಿಡೋಕ್ಕೆ ಶುರುವಾಗಿದೆ. ಹವಾಮಾನ ಹೇಗೆ ಇರಲಿ, ತೋಟ ಅಂತೂ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ವೇಸ್ಟ್ ಗಿಡಗಳು, ತುಂಬ ಬೆಳೆದಿರೋ ಅಂಥ ಬಳ್ಳಿಗಳನ್ನೆಲ್ಲ ತೆಗೆದಿದ್ವಿ. ದಿಢೀರಂಥ ಪಕ್ಷಿಗೂಡೊಂದು ಕಾಣಿಸ್ತು, ಅದರಿಂದ ಕೆಲಸ ಎಲ್ಲ ಅಲ್ಲಿಗೆ ಬಿಟ್ವಿ. ಎಲೆಗಳನ್ನೆಲ್ಲ ಸೇರಿಸಿ ಹೇಗೆ ಗೂಡು ಕಟ್ಟಿದೆ ನೋಡಿ. ಒಳಗಡೆ 3 ಮೊಟ್ಟೆ ಕಾಣಿಸ್ತಾ ಇದೆ. ಬಣ್ಣ ಅಂತೂ ಟೋಟ್ಲಿ ಡಿಫ್ರೆಂಟ್ ಆಗಿದೆ, ಕೋರಲ್ ಕಲರ್. ವೆದರ್ ಅಂತೂ ಇನ್ನೇನು ಮಳೆ ಬರುತ್ತೆ ಆ ಥರ ಇದೆ. ಅದರಿಂದ ಇನ್ನೊಂದು ಗಿಡ ಇದ್ರ ಪಕ್ಕ ಇಟ್ಬಿಟ್ಟು ಸಪೋರ್ಟ್ ಕೊಟ್ಟಿರ್ತೀವಿ. ಪಕ್ಷಿ ನಮ್ಮ ತೋಟದಲ್ಲಿ ಗೂಡು ಕಟ್ಟಿದೆ ಅಂದರೆ ಅದು ನಮ್ಮ ಅದೃಷ್ಟನೇ ಅಲ್ವಾ. ಪಕ್ಷಿ ಗೂಡು ನೋಡಿದ್ರಿ, ಅದ್ರ ಮೊಟ್ಟೆ ನೋಡಿದ್ರಿ. ಈಗ ಆ ಪಕ್ಷಿನೂ ನಿಮ್ಮನ್ನು ತೋರಿಸ್ತೀನಿ. ತುಂಬಾ ಸಣ್ಣದು. ಪಾಪ ಮನಸ್ಸಲ್ಲಿ ಯೋಚನೆ ಮಾಡ್ತೈತೇನೋ, ಇವ್ರು ನನ್ನ ಗೂಡು ನೋಡಿದ್ದಾರೆ, ಏನೂ ಮಾಡಲ್ಲ ತಾನೆ ಅಂತ. ನಾನಂತೂ ಇದಕ್ಕೆ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.